ಹೋರಾಟ ಮಾಡಿದರು, 7-7.5 ನಂತರ ಜನ ತಿಳ್ಕೊಂಡ್ರು, ಕೇವಲ ಹಿಂದೆ ತಗೊಂಡ್ರು ಅದನ್ನು ಮೋದಿಯವರು. ಬಟ್ ಇಲ್ಲೇ ಜಾತಿ ಗಣತಿ ಸಲುವಾಗಿ ನಮ್ಮ SC ST ವಿರೋಧಿಲ್ಲ, OBC ವಿರೋಧಿಲ್ಲ, ಇರೋದು ಲಿಂಗಾಯತ್ ಮತ್ತು ನಮ್ಮ ಒಕ್ಕಲಿಗ ಸಮುದಾಯದ್ದು. ಅದಕ್ಕಾಗಿ ಅವ್ರಿಗೂ ನೋವು ಆಗುವಂಥ ಕೊನೆಗೆ ಕಾಂಗ್ರೆಸ್ ಇಲ್ಲೇ ರಿಕೌಂಟಿಂಗ್ ಆಫ್ ದ ಕಾಸ್ಟ್ ಆ್ಯಂಡ್ ಪೀಪಲ್ ಅಂಥೇಳಿ ಮಾಡಿದ್ದಾರೆ. ಅದು ಇದರ ಅರ್ಥ ಸ್ವಲ್ಪ ಹೇಳಿದರೆ ಕಾಂಗ್ರೆಸ್ಸಿಗರು ಕೇಳುವಂಥವ್ರು, BJPಗರಪ್ಪ ಆದ್ರೆ ಮೋದಿ ಅವ್ರು ಮಾಡಿದ್ದು ನೋಡಿದಾಗ ಸಹಜವಾಗಿ ಒಂದು ಸ್ವಲ್ಪ ಇವ್ರಿಂದ ಹೆಚ್ಚು ಗಟ್ಟಿ ಹಿಡ್ಕೊಳ್ಳುವಂಥವ್ರು ಅಂತೇಳಿ ಅನ್ನಿಸ್ತದೆ. ಏನೋ ಇರಲಿ, ಜಾತಿ ಗಣತಿಗೆ ಒಪ್ಪಿಗೆ ಕೊಟ್ಟಿದ್ದು ಮತ್ತೊಮ್ಮೆ ಇದು ಸ್ವಾಗತಾರ್ಹ ಮತ್ತು ಇದು ಮಾಡಲೇಬೇಕಾಗಿತ್ತು. ಯಾಕೆಂದರೆ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲೇ ಡಾಮಿನೆಂಟ್ ಇಲ್ಲಿವರೆಗೆ ಆಳಿದಂಥ ಈ ಒಂದು ಕಮ್ಯುನಿಟಿಗಳು, ಅವರಿಗೂ ಒಂದು ಸ್ವಲ್ಪ ಆ ಜನರ ಲೀಡರ್ಗಳಿಗೆ ಆಯಿತು, ಜನರಿಗೆ ಆಯಿತು. ಇನ್ನೊಮ್ಮೆ ಜನಗಣತಿ ಜಾತಿ ಗಣತಿ ಆದ್ರೆ ಒಳ್ಳೇದು ಅಂತ ಅವ್ರಿಗೆ ಅನಿಸದ. ಈಗ ಇದ್ದು ರೆಕಾರ್ಡ್ ಅದ, ಅದು ತೊಗೊಂಡು ಹೋಗಿ ಹುಡ್ಕೊಂಡಿನೇ ಮಾಡೋದಷ್ಟೇ ಕೆಲಸದ. 90 ದಿನಗಳಲ್ಲಿ 90 ದಿನಗಳಲ್ಲಿ ಆಗಲಿ ಅನ್ನುವಂಥದ್ದು ಮೋಸ್ಟ್ಲಿ ಆಗ್ತದೆ. ಇದೊಂದು ರೀತಿ ಸಿದ್ದರಾಮಯ್ಯಗೂ ಒಂದು ಪರೀಕ್ಷೆ. ಈಗ ಮಾಡಿದಂಥ ಗಣತಿ ಸರಿ ಅದನ್ನು ತಪ್ಪದು ಅನ್ನೋದು ಹೊರಗೆ ಹಚ್ಚುವಂಥ ಸಮಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.